ಹೀಗೆ ಜೋಡಿಸಿಟ್ಟಿರುವ ಲಕ್ಷಾಂತರ ರೂಪಾಯಿಗಳ ಗರಿಗರಿ ನೋಟು, ಇನ್ನು ಕಣ್ಕುಕ್ಕಿಸುವಂತೆ ಥರಾವರಿ ಡಿಸೈನ್ಗಳ ಬೆಳ್ಳಿ ಬಂಗಾರದ ಒಡವೆಗಳು, ಸಾಲದು ಅಂಥ ಮಾದಕ ವಸ್ತು ಗಾಂಜಾ, ವಾಹನ, ಶ್ರೀಗಂಧ ಎಲ್ಲವೂ ಒಂದೇ ಕಡೆ ಇಟ್ಟು 2025ನೇ ವರ್ಷದಲ್ಲಿ ನಡೆದ ಕಳ್ಳತನ, ದರೋಡೆ ಇನ್ನಿತರ ಪ್ರಕರಣಗಳಲ್ಲಿ FIR ದಾಖಲಾಗಿರುವ ಪ್ರಕರಣಗಳನ್ನು ಭೇದಿಸಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು SP ಕಚೇರಿಯ ಆವರಣದಲ್ಲಿ ವರ್ಷದಲ್ಲಿ ನಡೆದ ಪ್ರಕರಣಗಳನ್ನು ಭೇದಿಸಿ ರಿಕವರಿ ಮಾಡಿದ ಲಕ್ಷ ಹಣ, ಚಿನ್ನ, ಬೆಳ್ಳಿ, ಗಾಂಜಾ, ವಾಹನಗಳು, ಶ್ರೀಗಂಧವನ್ನು ಪ್ರದರ್ಶನ ಮಾಡಲಾಯಿತು. 2025ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 462 ಕಳ್ಳತನ ಪ್ರಕರಣಗಳು ದಾಖಲಾಗಿ ಒಟ್ಟು 6 ಕೋಟಿ ರೂಪಾಯಿಗಳಷ್ಟು ಕಳ್ಳತನ ಆಗಿತ್ತು. ಅದರಲ್ಲಿ ಪೊಲೀಸ್ ಇಲಾಖೆ 252 ಕೇಸ್ಗಳನ್ನು ಪತ್ತೆ ಹಚ್ಚಿ 2.5 ಕೋಟಿಯಷ್ಟು ಹಣವನ್ನು, ಬೆಳ್ಳಿ, ಬಂಗಾರ, ವಾಹನಗಳನ್ನು ರಿಕವರಿ ಮಾಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕುಗಳ ಪೊಲೀಸ್ ಠಾಣೆಗಳಿಂದ ಕಳ್ಳತನ ಮಾಡಿ ಭೇದಿಸಿ ರಿಕವರಿ ಮಾಡಿದ ಮಾಲುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ SP ಕಚೇರಿ ಆವರಣದಲ್ಲಿ ಪ್ರದರ್ಶನಕ್ಕೆ ಇಟ್ಟು ಮಾಲೀಕರಿಗೆ ಹಸ್ತಾಂತರ ಮಾಡಿದರು. ಇನ್ನು ವರ್ಷದಲ್ಲಿ ನಡೆದ ಕಳ್ಳತನ ಪ್ರಕರಣಗಳ ಬಗ್ಗೆ SP ಕುಶಾಲ್ ಚೌಕ್ಸೆ ಮಾಹಿತಿ ಹಂಚಿಕೊಂಡರು. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೊಲೀಸ್ ಇಲಾಖೆದು ಬೇರೆ ಬೇರೆ ಕೇಸಸಲ್ಲಿ ಏನೇನು ರಿಕವರಿ ವಗೇರೆ ಆಗಿದೆ ಪ್ರತಿ ಸ್ಟೇಷನ್ ವೈಸ್ ಇವತ್ತು ನಾವು ಒಂದು ಪ್ರಾಪರ್ಟಿ ಪರೇಡ್ ಆರ್ಗನೈಸ್ ಮಾಡಿದ್ದೀವಿ. ಜೊತೆಗೆ ಈ ಪ್ರಾಪರ್ಟಿ ಯಾರ್ದು ಇದೆ ಪಬ್ಲಿಕ್ಗೆ ಕೂಡ ಕರೆದಿದ್ದೀವಿ. ಸೊ ಈ ವರ್ಷ ಸುಮಾರು ಕಳ್ಳತನ ಕೇಸಸ್ ಆಗಿದೆ ಮತ್ತು ಈ ಥರದ್ದು ಕೇಸಸ್ ಕೂಡ ಅಂದರೆ ಮೋಸ ಆಗ್ತದೆ ಇನ್ ದ ಸೆನ್ಸ್ ಕಿ ಟ್ರ್ಯಾಕ್ಟರ್ ಫೈನಾನ್ಸ್ ಮಾಡಿ ಕೊಡ್ತಾರೆ, ಆ ಥರ ಒಂದು ಸುಮಾರು ಚೀಟಿಂಗ್ ಕೇಸಸ್ ಆಗಿದೆ. ಗೋಲ್ಡ್ ಬದಲಾಗಿ ಬೇರೆ ಫೇಕ್ ಗೋಲ್ಡ್ ಕೊಡ್ತಾರೆ, ಆ ವಿಚಾರ ಬಗ್ಗೆ ಕೇಸಸ್ ಆಗಿದೆ. ಅಟೆನ್ಷನ್ ಡೈವರ್ಜನ್ದು ಕೇಸಸ್ ಆಗಿದೆ, ಅದು ಎಲ್ಲ ಕೇಸಸ್ ನಾವು ಪತ್ತೆ ಮಾಡಿದ್ದೀವಿ. ಅದೇ ರೀತಿ ಮನೆ ಕಳ್ಳತನ, ಟೆಂಪಲ್ ಕಳ್ಳತನ, ದರೋಡೆ, ರಾಬರಿ ಅದು ಎಲ್ಲ ಕೇಸಸಲ್ಲಿ ರಿಕವರಿ ಮಾಡಿದ್ದೀವಿ. ನಾವು ತುಂಬ ಒಳ್ಳೆ ಎಫರ್ಟ್ಸ್ ಮಾಡಿಕೊಂಡು ನಮ್ಮ ಪೂರ್ತಿ ಡಿಸ್ಟಿಕ್ ಆಫೀಸರ್ಸ್ ಮತ್ತು ಸ್ಟಾಫ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಸುಮಾರು ಕೇಸಸಲ್ಲಿ ಈ ವರ್ಷ ರಿಕವರಿ ಮಾಡಿದ್ದಾರೆ. ಈಗೋಸ್ಕರ ನಾವು ಸಿನ್ಸ್ ಇಯರ್ ಎಂಡ್ ಆಗ್ತಾಯಿದೆ ಸೊ ಪಬ್ಲಿಕ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀವಿ. ಸುಮಾರು ಕೇಸಸಲ್ಲಿ ನಾವು ಓನ್ಲಿ ಫೋಟೋಸ್ ಹಾಕಿದ್ದೀವಿ. ಅದು ಕಾರಣ ಏನಿದೆ ಕಿ ಪ್ರಾಪರ್ಟಿ ಆಲ್ರೆಡಿ ರಿಲೀಸ್ ಆಗಿದೆ ಕೋರ್ಟಿಂದ. ಕೇಸಲ್ಲಿ ಪ್ರಾಪರ್ಟಿ ರಿಕವರಿ ಆಗುತ್ತೆ, ಆಮೇಲೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಸುಮಾರು ಜನಗೆ. ಸೊ ಆ ಕೇಸಸ್ದು ನಾವು ಫೋಟೋಸ್ ಹಾಕಿದ್ದೀವಿ. ಬೇರೆ ಯಾವ ಕೇಸಸಲ್ಲಿ ಈಗ ಪ್ರಾಪರ್ಟಿ ಪೆಂಡಿಂಗ್ ಇದೆ ನಮ್ಮ ಹತ್ರ, ಕೋರ್ಟಿಂದ ಆರ್ಡರ್ ಆಗಲ್ಲ ವಾಪಸ್ ಕೊಡೋಕ್ಕೆ, ಆ ಪ್ರಾಪರ್ಟಿ ಈಗ ನಮ್ಮ ಹತ್ರ ಇದೆ, ಅದನ್ನು ಕೂಡ ನಾವು ಅದೆಷ್ಟು ಬೇಗ ಕೋರ್ಟಿಂದ ಪರ್ಮಿಷನ್ ತಗೊಂಡು ಪಬ್ಲಿಕ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇವತ್ತು ನಾವು 5 ಟ್ರ್ಯಾಕ್ಟರ್ಸ್, 1 ಆಟೋ, ಬೈಕ್ ವಗೇರೆ ಕೂಡ ಸುಮಾರು ಬೈಕ್ ವಗೇರೆ ಆಲ್ರೆಡಿ ಹೋಗಿದೆ, ಅದನ್ನು ನಾವು ಪತ್ತೆ ಮಾಡಿದ್ದೀವಿ. ಈ ವರ್ಷ ನಮ್ಮಲ್ಲಿ ನಮ್ಮ ಡಿಸ್ಟಿಕಲ್ಲಿ 462 ಪ್ರಾಪರ್ಟಿ ಅಫೆನ್ಸಸ್ ಕೇಸಸ್ ಆಯಿತು. 462 ಪ್ರಾಪರ್ಟಿ ಅಫೆನ್ಸಸ್ ಕೇಸಸಲ್ಲಿ 254 ಕೇಸಸ್ ನಾವು ಪತ್ತೆ ಮಾಡಿದ್ದೀವಿ. ದಟ್ ಮೀನ್ಸ್ ಅರೌಂಡ್ 55% ಕೇಸಸಲ್ಲಿ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಅದು ನಮ್ಮ ಪ್ರಕಾರ ನಾವು ಪೊಲೀಸ್ ಇಲಾಖೆಯಲ್ಲಿ ರೆಗ್ಯುಲರ್ ಆಗಿ ಇದು ರಿವ್ಯೂ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಇತ್ತು, ಅರೌಂಡ್ 33% ಇತ್ತು. ಈ ವರ್ಷ ನಮ್ಮ ಎಲ್ಲ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅರೌಂಡ್ 55% ಕೇಸ್ ಡಿಟೆಕ್ಷನ್ ಪ್ರಾಪರ್ಟಿ ಅಫೆನ್ಸಸ್ದು ಮಾಡಿದ್ದಾರೆ ಮತ್ತು ರಿಕವರಿ ಕೂಡ ಮಾಡಿದ್ದಾರೆ. ಅರೌಂಡ್ 6 ಕೋಟಿದು ಕೇಸಸ್ ಆಯಿತು ಬೇರೆ ಬೇರೆ ಥರದ್ದು. ಔಟ್ ಆಫ್ ದ್ಯಾಟ್ ನಾವು 2.5 ಕೋಟಿ ಅರೌಂಡ್ ರಿಕವರಿ ಮಾಡಿದ್ದೀವಿ. ಔಟ್ ಆಫ್ ದ್ಯಾಟ್ ಆಲ್ರೆಡಿ 1,70,00,000 ರಿಕವರಿ ಆಲ್ರೆಡಿ ನಾವು ಮಾಡಿ ಪಬ್ಲಿಕ್ಗೆ ಕೂಡ ವಾಪಸ್ ಕೊಟ್ಟಿದ್ದೀವಿ ಆಲ್ರೆಡಿ ಪ್ರಾಪರ್ಟಿ. ಬಾಕಿ ಪ್ರಾಪರ್ಟಿ ಏನು ಪೆಂಡಿಂಗ್ ಇದೆ ಆ ಪ್ರಾಪರ್ಟಿಗೆ ಕೂಡ ನಾವು ಬೇಗ ಕೋರ್ಟಿಂದ ಆರ್ಡರ್ ತಗೊಂಡು ಅವ್ರಿಗೆ ವಾಪಸ್ ಕೊಡ್ತೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿರುವ ಕಳ್ಳತನ ಪ್ರಕರಣಗಳಿಂದ ಸಾರ್ವಜನಿಕರಿಗೆ ಆತಂಕ ಸೃಷ್ಟಿಯಾಗಿತ್ತು. ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳನ್ನು ಬೆನ್ನತ್ತಿದ್ದ ಪೊಲೀಸರು ಕಳ್ಳರಿಗೆ ಬಲೆ ಬೀಸಿದ್ರು. ಇನ್ನು ಈ ವರ್ಷದಲ್ಲಿ 462 ಕಳ್ಳತನ ಪ್ರಕರಣಗಳಲ್ಲಿ 252 ಪ್ರಕರಣಗಳನ್ನು ಭೇದಿಸಿ ಕದ್ದ ಮಾಲನ್ನು ರಿಕವರಿ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದು ಸಾರ್ವಜನಿಕರ ಪ್ರಶಂಸೆಗೆ ಕಾರಣವಾಗಿದೆ. ನಿಖಿತಾ ಅಂತ ಅವ್ರ ಸೊಸೆ, ಅವರು ಆರೋಗ್ಯ ನಮ್ಮ ಮಾವನವರಿಗೆ ಸರಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ ತೋರ್ಸಕ್ಕೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ರು. ಅದಾದ ನಂತರ ಇನ್ನೊಂದು 2 ಡೇಸಿಗೆ ಬರಬೇಕಿತ್ತು. ಸಂಕ್ರಾಂತಿ ದಿನ ನೈಟೇನೆ ಈ ಇನ್ಸಿಡೆಂಟ್ ನಡೆದಿತ್ತು. ಸೊ ಕಳ್ತನ ಆಗಿತ್ತು ಮನೇಲಿ. ಸೊ ಆಲ್ಮೋಸ್ಟ್ ಗೋಲ್ಡು ಸಿಲ್ವರ್ ಎಲ್ಲಾನು ಇತ್ತು, ಕ್ಯಾಶ್ ಇತ್ತು, ಡಾಲರ್ಸ್ ಇತ್ತು. ಸೊ ಎಲ್ಲ ಒಂದು ಕ್ಯಾಶ್ ಅಂತೂ ಏನೂ ರಿಕವರ್ ಆಗಿಲ್ಲ. ಸೊ ಗೋಲ್ಡು ಮತ್ತು ಸಿಲ್ವರ್ ರಿಕವರ್ ಆಗಿದೆ. ಗೋಲ್ಡ್ ಎಲ್ಲ ಒಂದು 80% ರಿಕವರ್ ಆಗಿದೆ.
ಸೊ ಸಿಲ್ವರ್ ಆಲ್ಮೋಸ್ಟ್ ಬಂದಿದೆ. ಸೊ ಆ್ಯಕ್ಚುಲಿ ಪೊಲೀಸ್ ಅವರು ತುಂಬ ಚೆನ್ನಾಗಿ ಕೇಸ್ ಅಟೆಂಡ್ ಮಾಡಿದ್ರು, ತುಂಬ ಫಾಸ್ಟಾಗಿ ಕೂಡ ರಿಕವರಿ ಮಾಡ್ಕೊಂಡಿದ್ದಾರೆ. ಸೊ ವಿ ವುಡ್ ಲೈಕ್ ಟು ಸೇ ದೆಮ್ ಹಾರ್ಟ್ಫುಲ್ ಥ್ಯಾಂಕ್ಸ್. ಇತ್ತು ನೆಕ್ಲೆಸು, ಬ್ರೇಸ್ಲೆಟ್ಸು, ರಿಂಗು, ಬ್ಯಾಂಗಲ್ಸು ಇತ್ತು. ಪೊಲೀಸರು ಕೂಡ ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ರು, ತುಂಬ ಚೆನ್ನಾಗಿ ಟ್ರೇಸ್ ಮಾಡಿದ್ರು ಕಳ್ಳನನ್ನು. ಸೊ ಲೈಕ್ ವಿ ವರ್ ಸರ್ಪ್ರೈಸ್ಡ್, ಅವರು ಐಡೆಂಟಿಫೈ ಮಾಡಿದ್ದು ಇಷ್ಟು ಬೇಗ ರಿಕವರ್ ಆಗುತ್ತೆ ಅಂತ ಅನ್ಕೊಳ್ಳಿಲ್ಲ ನಾವು. ಬಟ್ ದೇ ಹ್ಯಾವ್ ಡನ್ ವೆರಿ ಗುಡ್ ಜಾಬ್. So we would like to appreciate ನಿಖಿತಾ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 2 ವರ್ಷಕ್ಕಿಂತ ಈ ವರ್ಷ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗಿದ್ದು, ಅದನ್ನು ಭೇದಿಸುವಲ್ಲಿಯೂ ಸಹ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.